ಐಶ್ವರ್ಯ ಏನ್ ಅನಸತ್ತವ ಒಟ್ಟಾರೆಯಾಗಿ ನಿನಗ ಮನಿ ಬಗ್ಗೆ ಏನ್ ಅನಸತಿ? ಬ್ಯೂಟಿಫುಲ್ ಅನಿಸ್ತೈತಿ, ಫಂಟಾಸ್ಟಿಕ್ ಅನಿಸ್ತೈತಿ. ಮತ್ತೆ ನೀನು ಬಾಳ ಇಷ್ಟ. ಐ ಲವ್ ಯು. ಥ್ಯಾಂಕ್ ಯು ಹೌದು. ಮತ್ತೆ ನಮ್ ಡಬ್ಬಿ ಇಷ್ಟ ಆಗ್ತದೆ. ಶೈಲಜ ನಿಂಗ್ ಏನ್ ಅನಸೈತಪ್ಪ ನಿಮ್ ಮನಿ ಬಗ್ಗೆ? ಮಮ್ಮಿ ಮನಿ ಮಾಡ್ಯಾಳಲ್ಲ ಇಷ್ಟೆಲ್ಲಾ ಚಂದ ಮಾಡ್ಯಾಳ. ಡಿಸೈನ್ ಅತಿ ಇದ್ರ ಮಾಡ್ಯಾಳ. ಬಗ್ಗೆ ನಿನಗ್ ಏನ್ ಅನಿಸ್ತೈತಿ ಬಂಗಾರಿ? ನನಗ ಬಾಳ ಇಷ್ಟ ಐತಿ. ಮತ್ತ ಬಾತಬ್ ಇಷ್ಟ ಐತಿ. ಬಾತ್ ಇಷ್ಟ ಐತಪ್ಪ ನಿಂಗೆ? ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇಷ್ಟ ಐತಿ. ಮತ್ತೆ ವಾಟರ್ ಆಪಲ್ ವಾಟರ್ ಇಷ್ಟ ಐತಿ. ಬ್ಯಾಟ್ ಬಾಲ್ ಇಷ್ಟ ಅದಾವು. ಫುಟ್ಬಾಲ್ ಇಷ್ಟ ಐತಿ. ಬ್ಯಾಡ್ಮಿಂಟನ್ ಇಷ್ಟ ಐತಿ. ಮನಿ ಹಿಂಗ್ ಡ್ರಾಯಿಂಗ್ ಮಾಡ್ಯಾಳ ಮಮ್ಮಿ ಹೆಂಗ್ ಅನಸುತ್ತ? ಅದು ಚಂದ ಮಾಡ್ಯಾಳ. ಗಿಡ ಹಚ್ಚಿದ್ ಹೆಂಗ್ ಅನಸತಿ? ಅದೇ ಚಂದ ಮಾಡ್ಯಾಳ. ಮತ್ತೆ ಎಷ್ಟೋ ಜೋಕಾಲಿನ ಅನ್ಸ್ತೈತಿ. ನನಗ ಈ ಮನಿ ಚಂದ ಅನ್ಸ್ತೈತಿ. ಥ್ಯಾಂಕ್ ಯು ಇದಿಷ್ಟು ನನ್ ಮಕ್ಕಳ ಅಭಿಪ್ರಾಯ ಆತ. ನಮ್ಮ ಮಮ್ಮಿ ನಮ್ಮ ತಾಯಿಯವರು ಮನಿ ಬಗ್ಗೆ ಯಾವ ರೀತಿ ಆದಂತ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರ ಅನ್ನೋದನ್ನ ನೋಡೋಣ. ಮಮ್ಮಿ ನಂದಿನಿ ಮನಿ ಇಷ್ಟೆಲ್ಲಾ ಮಾಡ್ಯಾಳಲ್ಲ ನಿನಗ್ ಹೆಂಗ್ ಅನ್ಸುತ್ತ? ಒಂದ್ ರೀತಿ ಹೊರಗಿಂದ ದಣದ್ ಬಂದಾಗ ಒಳಗ್ ಕಾಲಿಟ್ಟ ತಕ್ಷಣ ಏನೋ ಒಂದ್ ಹೊಸ ಜಗತ್ತಕ್ ಬಂದಂಗ ಅನಸ್ತು. ಆಕಿಗೆ ಒಂದ್ ಟೈಮ್ ಫಸ್ಟ್ ಬೈದೆ. ಏನ್ ಮಾಡ್ಕೊತ ಅಂದೆ. ಆಕಿ ಒಂದೊಂದ ಚಿತ್ರ ತಕೊಂಡ್ ಹೋದಂಗೆಲ್ಲ ನಂದು ಆಕರ್ಷಣೆ ಮನಸ್ಸು ಆ ಕಡೆ ಸೆಳ್ಯಾಕತ್ತು. ಯಾರ ಬಂದ್ರಂದ್ರ ಈ ನಮ್ಮ ಮನಿ ಕಡೆ ನೋಡ್ಕೊಂಡ್ ಹೊಂಟ್ರ ಕುಂತಿರ್ತಿದ್ ಹೊರಗ. ನೋಡ್ಕೊಂಡ್ ಹೊಂಟ ಎಷ್ಟ್ ಚಂದ ಐತಿ ಎಷ್ಟ್ ಚಂದ ಅಂತಂದ್ರ ನನಗ್ ಖುಷಿ ಆಗಿ ಅವ್ರ ಮತ್ ಒಳಗ್ ಕರಿತೀನಿ. ಒಳಗ್ ಕರ್ದ್ ನನ್ ಮಗಳ ಕರದ ಆಕಿನ ಮಾಡಿದ್ದು ಎಲ್ಲಾ ಹೇಳ್ತೀನಿ. ಎಲ್ಲಾ ಕಲರ್ ಮಾಡಿದ್ದು ಗೊಂಬೆ ಮಾಡಿದ್ದು ಆದ್ರ ಸ್ಕೆಚ್ ಹಾಕಿಲ್ಲ, ಡೈರೆಕ್ಟ್ ಕಲರ್ಲೆ ಮಾಡ್ಯಾಳ ಅಂದ್ರೆ ಖುಷಿ ಬರ್ತೈತಿ. ಏನೋ ಒಂದು ಕಲೆ ಆಕೆಯಲ್ಲಿ ಹೆಂಗ್ ಬಂತು ಫಸ್ಟ್ ಬಿಟ್ಟಿದ್ಲು. ಮತ್ ಈಗ ಸೆಕೆಂಡ್ ಎಲ್ಲಾ ಚಲೋ ಮಾಡ್ಯಾಳ. ಅದು ಒಂದ ಅಲ್ಲ ಎಲ್ಲಾ ಸುಣ್ಣ ಹಚ್ಬೋದು ಎಲ್ಲಾ ರೀತಿ ಕಲೆಗಳ ಆಕಿ ಹತ್ರ ಅದಾವ. ಅದು ನಿನ್ನಿಂದನ ಬಂದಿರ್ಬೇಕಂತ ಅನಸ್ತೈತಿ. ಯಾಕಂದ್ರ ನೀನು ಏನಪಾ ಅಂತಂದ್ರ ಒಂದ್ ನನ್ನಿಂದ ಬಂದೈತಿ, ಒಂದ್ ಕಲೆ ಅವ್ರ ಅಪ್ಪನಿಂದ ಬಂದೈತಿ. ನೇರವಾಗಿ ಮಾತಾಡೋ ಕಲೆ ಅವ್ರ ಅಪ್ಪನಿಂದ ಬಂದೈತಿ. ಇವೆಲ್ಲ ಚಿತ್ರ ಕಲೆ ಮಾಡೋ ಏನೇನೋ ಫ್ಯಾಷನ್ ಮಾಡ್ತಾರ ಮನ್ಯಾಗ ಕುತ್ಕೊಂಡು ಖಾಲಿ ಕುಂದ್ರಲ್ಲ. ಏನೋ ಒಂದ್ ಗೊಂಬೆ ಮಾಡೋದು ಏನೋ ಒಂದ್ ಏನ್ ಮಾಡೋದು ಮಾತ್ರ. ಆಮೇಲೆ ಈಕಿ ಮಾಡೋದ್ ಎಲ್ಲಾ ಪ್ರೋತ್ಸಾಹ ನಂದು ಐತಿ. ನನ್ಕಿಂತ ಹೆಚ್ಚು ಅವ್ರ ನಮ್ಮ ಮಗಳ ಗಂಡಂದು ಹಳೆಯ ದೇವ್ರದ ಐತಿ. ಅವ್ರು ತುಂಬಾ ಪ್ರೋತ್ಸಾಹ ಕೊಟ್ರ. ಯಾರ ಒಬ್ರು ಕೆಲವೊಬ್ರು ಗಾಡಿ ಕೆಡ್ಸ್ಬಿಡ ಹಂಗ ಹಿಂಗ ಅಂತಾರ. ಏನೇ ಮಾಡಿದ್ರು ನನ್ ಹೆಂಡತಿ ಮಾಡಿದ್ರು ಒಳ್ಳೇದು. ನನ್ ಹೆಂಡತಿ ಇಷ್ಟ ಪಡ್ತಾನ, ಪ್ರೀತಿ ಪಡ್ತಾನ, ಹೆಂಡತಿ ಖುಷಿ ಪಡ್ತಾನ. ಕೊಡು ಒಂದು ಪ್ರೋತ್ಸಾಹನ ಅವ್ರು ಕೊಟ್ಟ ಪ್ರೋತ್ಸಾಹನ ನನ್ನ ಮಗಳಿಗೆ ಇಷ್ಟೆಲ್ಲ ಉತ್ಸಾಹದಿಂದ ಮಾಡಿದ್ರು. ಅದು ನನಗ್ ಬಹಳ ಖುಷಿ ಐತಿ. ಎಲ್ಲರಿಗೂ ಹೇಳ್ಕೊತೀನಿ. ಯಾರೋ ಹೊರಗಿನ ನೋಡಿದ್ರು ಒಳಗ್ ಕರ್ದ್ ಫೋಟೋ ಹೊಡ್ಕೊರಿ ಅಂತ ಹೇಳಿ ಹೋಗಿರ್ತಾರೆ. ಒಂದ್ ರೀತಿ ಯಾರ ಹೆಂಗ್ ಬರ್ತಾರ ಹಂಗ ಹಿಂಗ ಖುಷಿನೂ ಅಂತ ಅನ್ಸುತ್ತೆ. ಖುಷಿ ಐತಿ. ಆಮೇಲೆ ಏನೋ ನೋವು ಆದಾಗ ಆಮೇಲೆ ಊಟ ಕುಂತಾಗ ಒಳಗ್ ಕುಂತ ಊಟ ಮಾಡಕ್ ಇಷ್ಟ ಇರಲ್ಲ. ಹೊರಗ್ ಬಂದ್ ಇಲ್ಲಿ ಕುರ್ಚಿ ಹಾಕೊಂಡ್ ಊಟ ಮಾಡ್ತೇನೆ. ಎಲ್ಲಾ ಗಿಡ ಗಂಟಿ ಒಳಗ್ ಕುತ್ಕೊಂಡ್ ಊಟ ಮಾಡಿದ್ರೆ ಎಂತ ಖುಷಿ ಅಂದ್ರ ಅಷ್ಟು ಖುಷಿ ಇರ್ತದೆ. ಆ ಒಂದ್ ಖುಷಿನ ನನಗ್ ಬಹಳ ಇಷ್ಟ. ಯಾರ ನಮ್ಮ ಮಂದಿ ಬಳಗದಾರ್ ಬಂದ್ರು ಗಾರ್ಡನ್ಯಾಗ ಕುಂತ ಊಟ ಮಾಡುದು, ಗಾರ್ಡನ್ಯಾಗ ಕುಂತ ಏನ್ರ ತಿನ್ನುದು ಇಂಥವೆಲ್ಲ ಖುಷಿ. ಯಾಕಂದ್ರ ಹಸರ ಮೇಲೆ ಬಹಳ ಪ್ರೀತಿ ಎಲ್ಲಾರು. ನಮಗ ಈ ತರ ಅವಕಾಶ ಇದ್ದಿದ್ದಿಲ್ಲ. ಸಣ್ಣ ಮನಿ ಇಂಥವೆಲ್ಲ ಮಾಡ್ಕೊಳ್ಳೋದು ಇದ್ದಿದ್ದಿಲ್ಲ. ಅಕ್ಕಿ ಮಾಡ್ಯಾಳ, ಅದಕ್ ಪ್ರೋತ್ಸಾಹ ನಂದು ಐತಿ. ನನಗಿಂತ ಹೆಚ್ಚು ಅವ್ರ ಮನೆಯವ್ರ ಪ್ರೋತ್ಸಾಹ ಐತಿ. ಅದು ಬಹಳ ಖುಷಿ ನನ್ಗೆ. ಅದಕ್ಕೆ ನನ್ ಮಗಳಿಗೆ ಒಮ್ಮೆ ಸಿಟ್ಟು ಬಂದು ಬೈತೀನಿ, ತ್ರಾಸ್ ಮಾಡ್ಕೊಂತಿಯಲ್ಲ ಅಂತ. ಒಮ್ಮೆ ಇಲ್ಲದ ನೋಡ ನಿನ್ ಮಗಳಿಗೆ ಏನ್ ಹೇಳ್ತಿ? ಏನ್ ಹೇಳಂಗಲ್ಲ. ಇನ್ನು ಮುಂದುವರ್ಸು, ಖುಷಿ ಇದು ಮಾಡೋದು ಇನ್ನು. ವೀಕ್ಷಕರೇ ಏನು ಅಂತ ಅಂದ್ರೆ ಇದೇ ವಾರಿಯಲ್ ಆರ್ಟ್ ಅನ್ನ ನಮ್ಮ ಮಮ್ಮಿದ ಆಸೆ ಏನಂತಂದ್ರೆ ಬ್ಲೌಸ್ ಮೇಲೆ ಮತ್ತು ಸಾರಿ ಮೇಲೆ ಹಾಕ್ಬೇಕನ್ನೋದು. ಅದೇ ರೀತಿಯಾಗಿ ಇಲ್ಲಿರುವಂತ ಒಂದು ಬ್ಲೌಸ್ ಅನ್ನು ಕೂಡ ನಾನು ವಾರಿಯಲ್ ಆರ್ಟ್ ಅನ್ನ ಮಾಡ್ಕೊಂಡಿನಿ. ಇದು ಹೆಂಗಂದ್ರೆ ಟ್ರೆಡಿಷನಲ್ ಆಗಿ ಕೂಡ ನಮಗ ಬರುವಂತದ್ದು. ಆಗ ಆ ಮಮ್ಮಿನೂ ಕೂಡ ಸಾರಿ ಮೇಲೆ ಇದರದೇ ಪ್ಯಾಚ್ ವರ್ಕ್ ಅತಿ ಮಾಡುನು ಅಂತ ಹೇಳ್ತಾರ. ಖಾಲಿ ನಾ ಕೂತ್ರ ನನಗ ಅತಿಯಾಗಿ ಖಾಲಿ ಕೂಡ್ಬೇಡ ಅಂತ ಹೇಳಿ ನನಗ ಇದನ್ನ ಸಲಹೆನು ಕೊಡುದ್ ಮಮ್ಮಿನ. ಎದ್ದೇಳ್ ನಿನ್ ಕಡೆ ಸಾಕಷ್ಟು ಕಲೆಗಳದಾವು, ಅದನ್ನ ಏನಾದ್ರೂ ಹೊಸಾದ್ ಮಾಡು 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 ಅಂತ ಆ ವಿಚಾರಕ್ಕೆ ಅಕ್ಕಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋವನ್ನ ಮಾಡಿದಂತ ನಮ್ಮ ಸಹೋದರಿ ಅಶ್ವಿನಿ ಬಬ್ಲಿ ಅವ್ರಿಗೂ ಕೂಡ ಧನ್ಯವಾದಗಳು. ಅವರ ಚಾನೆಲ್ ಅನ್ನ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ರಿ. ಈ ಮನೆಯ ವಿಚಾರಗಳನ್ನ ತಿಳ್ಕೊರಿ. ಸಾಧ್ಯವಾದಷ್ಟು ಮಟ್ಟಿಗೆ ನನಗ ನನ್ನ ಮನೆಯ ವಿಚಾರಗಳನ್ನ ಹೇಳ್ತಾ ಯಾರಿಗೂ ಕೂಡ
ನೋವು ಕೊಡದೆ ಹಾಗಿರುವಂತಹ ತಮ್ಮ ಮನೆಯನ್ನ ಸಣ್ಣ ಮನೆಯಾದ್ರೂ ಕೂಡ ಅಲಂಕರಿಸ್ಕೋಬಹುದು ಅನ್ನೋ ಒಂದು ವಿಚಾರಗಳನ್ನ, ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನ, ಕರ್ಟನ್ ವಿಚಾರಗಳಾಗಿರ್ಬೋದು, ಸಣ್ಣ ಸಣ್ಣ ವಿಚಾರಗಳಿದ್ವಿ, 4 ಗಿಡಗಳನ್ನ ಹಚ್ಬೋದ್ರಿಂದ ಅದರಿಂದ ಖುಷಿ ಪಡುವಂತದ್ದು, ಸಣ್ಣ ಸಣ್ಣ ವಿಚಾರಗಳನ್ನ ಹೇಳೀನಿ. ಆ ಇಷ್ಟೆಲ್ಲ ಮನೆಯ ವಿಚಾರಗಳನ್ನ ಮಾಡಿದಂತಹ ಅಶ್ವಿನ್ ಅಕ್ಕಗೂ ಕೂಡ ಆಕೆ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಆ ಪ್ರಶಂಸೆಗೆ ಕಾರಣ ಆಗ್ಲಿ ಅಂತ ಹೇಳಿ ನಾ ಹೇಳ್ತಾ ನನ್ನೆರಡು ಮಾತುಗಳನ್ನ ನನ್ನ ಮನೆಯ ಸಂದರ್ಶನ ಮಾಡಿದಂತಹ ತಮಗೂ ಕೂಡ ಅನಂತ ಅನಂತ ಧನ್ಯವಾದ. ನಂದಿನಿ, ನಾವು ಕೇಳಿದಾಗ ನೀನು ಎಲ್ಲ ರೀತಿಯಾದಂತ ಒಂದು ಅವಕಾಶವನ್ನು ಕೊಡೋದ್ರ ಜೊತೆಗೆ ಅದಕ್ಕ ಏನೇನ್ ಬೇಕು ಎಲ್ಲ ರೀತಿಯಾದಂತ ಒಂದಿಷ್ಟು ವಿಚಾರಗಳನ್ನ, ಆಮೇಲೆ ನಿನ್ನ ಒಂದು ಭಾವಗಳ ಒಂದು ಮನೆಯ ಒಂದು ಚಿತ್ತಾರವನ್ನ ಯಾವ ರೀತಿ ಮಾಡಿದಿ, ನಿನ್ನದೇ ಆದಂತ ಒಂದಿಷ್ಟು ವಿಚಾರಗಳನ್ನ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ಇದರ ಜೊತೆಗೆ ಏನಪ್ಪಾ ಅಂತಂದ್ರ ನಮ್ಮ ಒಂದು ಚಾನಲ್ ಭಾವನೆಗಳ ಜೊತೆ ಪಯಣ. ಭಾವನೆಗಳನ್ನು ಬಿಟ್ಟು ಮನುಷ್ಯ ಇಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅದು ಮನೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ಪರಿಸರ ಆಗಿರ್ಬೋದು, ಎಲ್ಲದರ ಜೊತೆಗೆ ಭಾವಗಳು ಇದ್ದೇ ಇರುತ್ತೆ. ಅಂತ ಭಾವಗಳ ಜೊತೆ ಪಯಣ ನಮ್ ಚಾನಲ್ ಅಶು ವಿತ್ ಡ್ಯಾಟ್ಸ್ ಲವ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮಗೊಂದಿಷ್ಟು ಏನಾದರೂ ಸಲಹೆ ಸೂಚನೆಗಳನ್ನ ಕೊಡೋದಿತ್ತಂದ್ರ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.